ಮತ್ತು ಎಲ್ಲರಿಗೂ ಡೌಟ್ ಇದೆಯಲ್ವಾ, ನಂಗೆ ಯೂಟ್ಯೂಬಲ್ಲಿ ಇನ್ಕಮ್ ಬರ್ತಿದ್ಯಾ ಅಂತ. ಹೌದಾ ಇಲ್ವಾ? ಮತ್ತು ಟೂರಿಂಗ್ ಮಾಡ್ತೀರಾ ಅಂದರೆ ಟೂರಿಂಗ್ ಗಾಡಿ ಎಲ್ಲ, ಬಟ್ ಟೂರಿಂಗ್ ಮಾಡ್ತೀರಾ ಅಂದರೆ ಮೇಯ್ನ್ ಏನೇನು ಮಾಡಿಸ್ಕೋಬೇಕು ಹೇಳ್ತೀನಿ. ಮತ್ತು ದ ಮೇನ್ ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಗೊತ್ತಾ? ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಮೈನಾಗಿ ಯಾರು ಹೊಸ ವ್ಯೂವರ್ಸ್ ಇದ್ರೆ ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಒಂದು ವೀಡಿಯೋಯಿಂದ ಒಬ್ಬರು ಸಬ್ಸ್ಕ್ರೈಬ್ ಆಗಲ್ವಲ್ಲ. ಅಟ್ಲೀಸ್ಟ್ ಒಂದು ವೀಡಿಯೋಯಿಂದ 10-20 ಸಬ್ಸ್ಕ್ರೈಬ್ ಆದರೆ ಸ್ವಲ್ಪ ಮೋಟಿವೇಶನ್ ಆಯ್ತದೆ, ಇನ್ನೊಂದು ವ್ಲಾಗ್ ಹಾಕ್ಬೇಕಪ್ಪ ಅಂತ. ಲೈಕ್ ಯಾರು ಚೆಕ್ ಮಾಡಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಫ್ರಮ್ 65 days to 70 days ಡೈಲಿ ವ್ಲಾಗ್ ಅಪ್ಲೋಡ್ ಆಗ್ತಿದೆ. ಸೊ ಮೇನಾಗಿ ಇವಾಗ ಬೇಕಾಗಿರೋದು ನಿಮ್ಮ ಸಪೋರ್ಟು. ಲೈಕ್ ಸಪೋರ್ಟ್ ಮಾಡಿ. ಲೈಕ್ ಈ ವಿಡಿಯೋಲಿ ಮೇನ್ ಬಂದ್ಬಿಟ್ಟು ಇಟ್ಸ್ ಆಲ್ ಹಾಟ್ ಟಾಪಿಕ್ ಅಂದ್ಕೊಳ್ಳಿ. KLX ಪ್ರೋನ್ಸ್ ಆ್ಯಂಡ್ ಕಾನ್ಸ್. ಅಕ್ಕ ಹಿಂಗೆ ಗ್ಯಾಪೆಲ್ಲ ಹೊಡಿತವ್ರೆ. ಪ್ರೋ ರೈಡ್ರು ಅಕ್ಕ. ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದರೆ ಮೇಯ್ನಾಗಿ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಮೇಯ್ನಾಗಿ ಅದು ಮಾತಾಡಬೇಕಾಗಿತ್ತು. ಬಿಕಾಸ್ ಎಷ್ಟೊಂದು ಜನ ಕೇಳ್ತೀರ. ಮೇಯ್ನಾಗಿ ಬಂದು ಡಿಸ್ಅಡ್ವಾಂಟೇಜಸ್ಸಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಏನೇನು ಡಿಸ್ಅಡ್ವಾಂಟೇಜಸ್ಸು ಗಾಡೀಲಿ? ಮೇಯ್ನಾಗಿ ಗಾಡಿ ಬಂದು ಹೀಟ್ ಆಗುತ್ತೆ, ಸ್ವಲ್ಪ ಹೀಟಿಂಗ್ ಇಶ್ಯೂ ಅಂತ ನಾವು ಹೇಳೋಕ್ಕಾಗಲ್ಲ, ಬಟ್ ಹೀಟ್ ಆಗುತ್ತೆ. ಬಿಕಾಸ್ ಏರ್ ಕೂಲ್ಡ್ ಅಲ್ವಾ, ಸ್ವಲ್ಪ ಜಾಸ್ತಿ ಹೀಟ್ ಫೀಲ್ ಆಗುತ್ತೆ. ಮತ್ತು ಇನ್ನು ಏನೇನು ಡಿಸ್ಅಡ್ವಾಂಟೇಜಸ್ಸು? ಮತ್ತು ಫ್ರಂಟು ಬ್ರೇಕ್ ಇನ್ನೊಂದು ಸ್ವಲ್ಪ ಪವರ್ ಇರಬೇಕಾಯಿತು. ಸೊ ದಟ್ಸ್ ಫೈನ್, ಮ್ಯಾನೇಜಬಲ್. ಗೇರ್ ಡೌನ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಮತ್ತು ಈ ಗಾಡಿ ಬಂದು ಮೇಯ್ನಾಗಿ ಮಾಡಿರೋದು ಸಿಂಗಲ್ ರೈಡರ್ಗೆ. ಪಿಲಿಯನ್ ಎಲ್ಲ ಇಟ್ಕೊಂಡು ನಾವು ವೀಕೆಂಡ್ ರೈಡು ಅವು ಇವು ರೈಡ್ಸ್ ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಮೇಡ್ ಫಾರ್ ಪಿಲಿಯನ್ ರೈಡ್ಸ್. ಡೈಲಿ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾನೆ ಇದ್ದೀರಾ. ಅದು ಬಂದು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಕಂಪ್ಲೀಟಾಗಿ. ಹೌ ಇಟ್ ಗೋಸ್ ಇನ್ ದ ಟ್ರಾಫಿಕ್ ಎವ್ರಿಥಿಂಗ್. ಏನಪ್ಪ ದೇವ್ರು ಇವತ್ತು ನಮ್ಮ ಕಡೆ ಬಂದಿದ ತಕ್ಷಣ ಸಿಗ್ನಲ್ ಬಿಟ್ಬಿಡ್ತು. ಡಿಸ್ಅಡ್ವಾಂಟೇಜ್ ಅಂತ ಹೇಳೋಕ್ಕಾಗಲ್ಲ. ಇಫ್ ನಾವೇನಾದರೂ ಲೈಕ್ ಹೈಟ್ ಕಮ್ಮಿ ಇದ್ದರೆ ಆರ್ ಎನಿಥಿಂಗ್ ಲೈಕ್ ದಟ್, ಆಗ ಬಂದು ಎಟ್ಕಿಸಲ್ಲ ಕಾಲು. ದಟ್ಸ್ ವಾಟ್ ಸಿಂಪಲ್. ಹೈಟ್ ಕಮ್ಮಿ ಇದ್ದರೆ ಕಾಲು ಎಟ್ಕಿಸಲ್ಲ. ಬಿಕಾಸ್ 880 mm ಇದೆ ಸೀಟ್ ಹೈಟು. ಆ್ಯಂಡ್ ಈ ಗಾಡಿ ಬಂದು ಲಾಂಗ್ ರೈಡ್ಸ್ಗೆಲ್ಲ ಮಾಡಿಲ್ಲ, ಬಟ್ ಆದರೂ ನಾನು ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ ಅಬೌಟ್ ಅಸ್ ಅಷ್ಟೇ. ಲಾಂಗ್ ರೈಡ್ಸ್ ಎಲ್ಲ ಮಾಡ್ತೀವಿ ಅಂದರೆ. ಮತ್ತು ದ ಮೇನ್ ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಗೊತ್ತಾ? ಇಂಜಿನ್ ನಾಯ್ಸು. ಡಿಸ್ಅಡ್ವಾಂಟೇಜ್ ಅಂತ ಹೇಳೋಕ್ಕಾಗಲ್ಲ, ಅದು ಪ್ರಾಬ್ಲಮ್. ಅದು ಲೈಕ್ ಗಾಡಿನೇನು ಪ್ರಾಬ್ಲಮ್ ಇಲ್ಲ, ಬಟ್ ಇಂಜಿನ್ ನಾಯ್ಸು ಕಿವಿಗೆ ಚುಚ್ಚಿಬಿಡುತ್ತೆ ಹಾಕ್ಕೊಂಡು. ಅದೊಂದೇ ಇರಿಟೇಷನ್ ಆಗೋದು ಗಾಡೀಲಿ. ಎವ್ರಿಥಿಂಗ್ ಗೋಸ್ ಗುಡ್. ಸೊ ಬನ್ನಿ ಓಡೋಣ. ಹೆಂಗಣ ಬರ್ತೀಯಾ? ಇಂಡಿಕೇಟರ್ ಒಂದು ಸೀದಾ ರೈಟ್ಗೆ ಬರ್ತಾ ಇರೋದು ಫುಲ್ಲು. ಬಟ್ ನಾನೇ ಸ್ಟ್ರೈಟ್ ಏನಿ ಅಂದರೆ ನಾನು ಟಿಪ್ ಮಾಡ್ಬೋದು. ಮತ್ತು ಒಂದು ಕಾಲು ಎಡ್ಕಿಸುತ್ತೆ ನನಗೆ ಒಂದು ಸೈಡ್ ಬಿಟ್ಟರೆ. ಸೊ ಯಾವಾಗಲೂ ಒಂದು ಸೈಡ್ ಮಾತ್ರ ಕಾಲು ಬಿಟ್ಟಿರ್ತೀನಿ. ಅದು ಯಾರಿಗೂ ಗೊತ್ತಾಗಬಾರ್ದಲ್ಲ, ಮ್ಯಾನೇಜ್ ಮಾಡಬೇಕು. ಆಮೇಲೆ ಮೇಯ್ನಾಗಿ ಮೈಲೇಜ್ ಎಷ್ಟು ಬರುತ್ತೆ ಅಂತ ನನಗೆ ಬಂದು ಅಪ್ರಾಕ್ಸಿಮೇಟ್ಲಿ ಲೈಕ್ 30 to 35 ಬರ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಟೆಸ್ಟ್ ಮಾಡಲೇಬೇಕಾದ್ರೆ ಅದು ಟೆಸ್ಟ್ ಮಾಡೋಣ. ಲೈಕ್ 1 ಲೀಟರ್ಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಗಾಡಿ ಅಂತ. ಅದು ಫ್ಯೂಯಲ್ ಫುಲ್ಲು ಡ್ರೈ ಮಾಡಬೇಕು, ಅವೆಲ್ಲ ಹಿಂಸೆ ಇರುತ್ತೆ ಸ್ವಲ್ಪ. ಸೊ ಅಷ್ಟೇ. ಅಡ್ವಾಂಟೇಜಸ್ ಬಂದು ಏನು ಗೊತ್ತಾ? ಗಾಡಿ ನಿಮಗೆ ಆಟ ಸಾಮಾನು ಥರ ಆಟ ಆಡ್ಬೋದು.
ಲೈಕ್ ಈ ಗಾಡೀಲಿ ಬಂದು ಲೈಕ್ ಗಾಡಿ ಮಾತು ನೀವು ಕೇಳಬೇಕು ಅಂತ ಏನಿಲ್ಲ, ಗಾಡಿನೇ ನಿಮ್ಮ ಮಾತು ಕೇಳುತ್ತೆ. ಇಫ್ ಅದು ನೀವು ಕಿಲಾಡಿ ಡ್ರೈವರ್ ಎಲ್ಲ ಆಗಿದ್ರೆ ನಿಮಗೆ ಮಾಡಿಸಿದ ಗಾಡಿ ಅಂತ ಹೇಳ್ಬೋದು. ದಟ್ಸ್ ವಾಟ್ ಅಡ್ವಾಂಟೇಜಸ್ಗಳೇನು ಅಂದರೆ ಒಳ್ಳೆ ಮೈಲೇಜ್ ಇದೆ, ಮತ್ತು ಸರ್ವಿಸ್ ಕಾಸ್ಟ್ ಅದು ಇದು ಅಂತೆಲ್ಲ ಬಂದರೆ ಲೈಕ್ ಗೊತ್ತಲ್ಲ, ದ ಕವಾಸಕಿ ಒಂದಕ್ಕೆ ಕಾಸು, ಕವಾಸಕಿ ಅನ್ನೋ ಬ್ರ್ಯಾಂಡಕ್ಕೆ ಕಾಸು. ಬಿಕಾಸ್ CC ಗಾಡಿಗೆ ಜಾಸ್ತಿ ಆಯಿತು ಅಂತ ಹೇಳ್ತಾರೆ, ಬಟ್ ದಟ್ಸ್ ಫೈನ್. ಈ ಗಾಡಿ ಓಡಿಸ್ದಲೇ ಇರೋರು ಹಂಗೆ ಹೇಳ್ತಾರೆ. ಈ ಗಾಡಿ ಓಡಿಸೋರ ಹತ್ರ ಯಾವತ್ತೂ ಹೇಳಲ್ಲ, ಬಿಕಾಸ್ ಯಾವ ಥರ ಮಜಾ ಕೊಡುತ್ತೆ ಗೊತ್ತಾ ಗಾಡಿ. ನಾನು ಫುಟ್ಪಾತ್ ಮೇಲೆಲ್ಲ ಬಿಟ್ಟು ಗಿಲ್ಲೆಲ್ಲ ಇಳಿಸ್ತಾ ಇರ್ತೀನಿ ಗಾಡಿನ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನನಗಂತೂ ಲೈಕ್ ಯಾರಿಗೇನು ರಿಗ್ರೆಟ್ಸ್ ಏನೋ ಈ ಗಾಡಿ ತೊಗೊಂಡು, ಬಟ್ ನಾನಂತೂ ರಿಗ್ರೆಟ್ ಆಗಿಲ್ಲ ಆ್ಯಂಡ್ ಆಗೋದು ಇಲ್ಲ. ಬಿಕಾಸ್ ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಬೈಕ್ ನಾನು ಇಷ್ಟವರೆಗೂ ಓಡಿಸಿರೋದು. ಮತ್ತು ಆ ಪವರ್ ಇದೆಯಲ್ಲ, ಲೈಕ್ 390 BS6 ಅದ್ರ ಇನಿಷಿಯಲ್ಲೇ ಕಮ್ಮಿ ಅನ್ನಿಸ್ಬಿಡ್ತು ನನಗೆ ಗಾಡಿ ಓಡಿಸ್ದಾಗ. ಮತ್ತು ಇನ್ನೂ ಅಡ್ವಾಂಟೇಜಸ್ ಏನು ಅಂದರೆ ಲೈಕ್ ಬೈಕ್ ಕ್ಯಾನ್ ಗೋ ಎನಿವೇರ್. ಗಾಡಿನ ನೀವು ಎಲ್ಲಾದರೂ ತೊಗೊಂಡು ಹೋಗ್ಬೋದು, ಏನಾದರೂ ಮಾಡ್ಬೋದು. ದಟ್ಸ್ ವಾಟ್ ದ ಬೈಕ್ ಮೇಡ್ ಫಾರ್. ಮತ್ತು ಒಂದೇ ಒಂದು ಡಿಸ್ಅಡ್ವಾಂಟೇಜಸ್ಸು, ತುಂಬ ತೊಂದರೆ ಆಗುತ್ತದು. ಏನು ಅಂದರೆ ಫ್ಯೂಯಲ್ ಟ್ಯಾಂಕ್ 7 ಲೀಟ್ರು, 7 ಲೀಟರ್ 7.5 ಲೀಟರ್ಸ್ ಅಷ್ಟೇ ಫ್ಯೂಯಲ್ ಕೆಪಾಸಿಟಿ. ಅದೊಂದು ತುಂಬ ಸಮಸ್ಯೆ. ನಾವು ಲಾಂಗ್ ಹೋದಾಗ ಪಕ್ಕಿದ್ದು ಪೆಟ್ರೋಲ್ ಬಂಕ್ಗಳೆಲ್ಲ ಹಾಕ್ಸ್ತಾನೇ ಇದ್ದು, ಅದೊಂದು ಸ್ವಲ್ಪ ಸೈಕ್ ಆಯ್ತು ಅಷ್ಟೇ. ಇನ್ನು ಬೇರೆ ಎಲ್ಲ ವೆಲ್ ಆ್ಯಂಡ್ ಗುಡ್. ಸೊಮ್ಮೆನಾಗಿ ತಿರುಗಿ ಹೇಳ್ತಾ ಇದ್ದೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಲಾಗ್ ನೋಡ್ತಾರೆ ಅವರು. ಅಟ್ಲೀಸ್ಟ್ ಈ ವ್ಲಾಗಿಂದ ಒಂದು 23 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಯಾಕ್ರಪ್ಪ. ಲೈಕ್ ಕಮ್ಮಿಂಗ್ ವ್ಲಾಗ್ಸ್ ಒಳಗೆ ಲೈಕ್ ಬರುತ್ತೆ ನಿಮಗೆ ಸೂಪರ್ ಬೈಕ್ ರಿವ್ಯೂಸು ಅಲ್ಲ. ಬಿಕಾಸ್ ನನಗೆ ತುಂಬ ಜನ ಫ್ರೆಂಡ್ಸ್ ಅವರೇ ಕ್ರೇಜಿ ಬೈಕ್ ಮಡಗಿರೋರು, ಬಟ್ ನಾನು ಅವ್ರ ಹತ್ರ ಯಾವತ್ತೂ ಕೇಳಿಲ್ಲ. ನನ್ನ ಲೈಫ್ ಒಳಗೆ ಅಷ್ಟೇ, ನಾನು ಯಾವತ್ತೂ ಏನಕ್ಕೂ ನಾನು ಬೇಡ್ದವನಲ್ಲ, ಕೇಳ್ದವನಲ್ಲ, ನಥಿಂಗ್. ಇಫ್ ನಂಗೆ ಬೇಕು ಅಂದರೆ ನಾನು ಅದನ್ನ ಬೈ ಮಾಡಿಬಿಟ್ಟು ಆಮೇಲೆ ಐ ವಿಲ್ ಎಕ್ಸ್ಪೀರಿಯನ್ಸ್ ಇಟ್, ಅದು ಬಿಟ್ಟರೆ. ಸೊ ಅದಕ್ಕೆ ನಾನು ಇಷ್ಟು ಬೈಕ್ಸ್ ಚೇಂಜ್ ಮಾಡಿರೋದು. ಬಿಕಾಸ್ ಅಂದರೆ ಬೇರೆಯವ್ರ ಹತ್ರ ಬೇಡೋದು ನಾನು ತಿರ್ಗೋ ಲೈಕ್ ಅದು ಏನಾಗೋದು ಗೊತ್ತಾ, ಅವ್ರ ಗಾಡಿ ಏನೂ ಆಗಿರಲ್ಲ, ಲೈಕ್ ನಮ್ಮ ಕೈಗೆ ಬಂದಾಗಲೇ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಬೇರೆಯವ್ರ ಗಾಡಿ ಇಸ್ಕೊಳ್ಳೋಕ್ಕೆ ತುಂಬ ಭಯ. ಎಷ್ಟು ಜನ ಅವ್ರು ನೋಡಿ ಇಲ್ಲಿ, ಇಷ್ಟು ಜನದ ಹತ್ರ ನಾನು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಂದಿವತ್ತು ಆರಾಮಾಗಿ ಒಂದು 4K ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಅಷ್ಟು ಜನ ಅವರು ಇಲ್ಲಿ. ಅದೇ ಹಂಗೆ ಮಾಡಬೇಕು. ಇವಾಗ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅಂದರೆ ಎಲ್ಲರ ಹತ್ರ ನಾವೇ ಕೇಳಬೇಕಷ್ಟೇ. ಅಷ್ಟೇನೇನು ಗಾಡಿ ಪೂರ ಅಡ್ವಾಂಟೇಜೇನೆ. ಆಮೇಲೆ ಸಸ್ಪೆನ್ಷನ್ ಒಂದು ಆಡಿದೆ, ಅದೊಂದು ಡಿಸ್ಅಡ್ವಾಂಟೇಜು. ಇನ್ನೇನಿಲ್ಲ, ಗಾಡಿ ಪ್ರೈಸ್ ರೇಂಜಿಗೆ ಎಷ್ಟು ಬೇಕು ಏನು ಬೇಕು ಅಷ್ಟು ಮಾಡಿದ್ದಾರೆ. ಮತ್ತು ಈ ಗಾಡಿ ಬಂದು ಸಿಂಗಲ್ ಚಾನಲ್ ABS. ಲೈಕ್ ಫುಲ್ ರಿವ್ಯೂ ವಿಡಿಯೋ ಇದೆ ನೋಡಿ, ಲೈಕ್ ಚೆಕ್ಔಟ್ ಮಾಡಿ, ಕಂಪ್ಲೀಟ್ ಡೀಟೇಲ್ ಸಿಕ್ಬಿಡುತ್ತೆ ನಿಮಗೆ ಗಾಡಿ ಬಗ್ಗೆ. ಮತ್ತು ಟೂರಿಂಗ್ ಮಾಡ್ತೀರಾ ಅಂದರೆ ಟೂರಿಂಗ್ ಗಾಡಿ ಎಲ್ಲ, ಬಟ್ ಟೂರಿಂಗ್ ಮಾಡ್ತೀರಾ ಅಂದರೆ ಮೇಯ್ನ್ ಏನೇನು ಮಾಡಿಸ್ಕೋಬೇಕು ಹೇಳ್ತೀನಿ. 2 ಫಾಗ್ ಲ್ಯಾಂಪು ಮತ್ತು ಸೀಟ್ಗೆ ಒಂದು ಲೇಯರ್ ಕುಷನ್ ಹಾಕ್ಸ್ಕೊಬೇಕು. ನಾನು ಫಾಗ್ ಲ್ಯಾಂಪು ಹಾಕ್ಸಿದ್ದೀನಿ, ಲೈಕ್ ಸೀಟ್ಗೆ ಒಂದು ಕುಷನ್ ರೆಡಿ ಮಾಡಿಸ್ಬಿಟ್ರೆ ಆಲ್ ಸೆಟ್ ಫಾರ್ ಲಾಂಗ್ ರೈಡ್ಸ್. ಬಿಕಾಸ್ ಈ ಗಾಡೀಲಿ ದೊಡ್ಡ ಪ್ಲ್ಯಾನ್ಸ್ಗಳಿದೆ, ದೊಡ್ಡ ರೈಡ್ಸ್ ಮಾಡಬೇಕು ಅಂತ. ಲೈಕ್ ಮೇ ಬಿ ಇನ್ ಫ್ಯೂಚರ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಬರ್ತೀನಿ. ನೋಡಿ, ಎತ್ತವರ ಆಶೀರ್ವಾದ ಅಷ್ಟೇ, ಅವರೊಬ್ರದ್ದಿದ್ದರೆ ಸಾಕು.
ಬಿಕಾಸ್ ಅವರೇ ಅಲ್ವಾ ಕೊನೆವರೆಗೂ ಇರೋದು. ಯಾರೋ ಬೋಳಿ ಮಗ ಸುಮ್ಮನೆ ಯಾರನ್ನು ಹೊಡಿತಾವನು ಹಿಂದೆಯಿಂದ ನೋಡಿ, ಬಿಟ್ಟಿರಲ್ಲ ಸುಮ್ಮನೆ ಯಾರನ್ಗಳು ಹೊಡಿತಾರೆ. ಇವಾಗ ನೋಡಿ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಸ್ಟಾರ್ಟ್ ಆಯಿತು. ಬಿಡೋಕ್ಕಿಂತ ಮುಂಚೆ ಆರನ್ ಮೇಲೆ ಬೆಳ್ಳಿ ಹೋಗ್ಬಿಡುತ್ತೆ ಇವ್ರಿಗೆ. ಬನ್ನಿ ಆರಾಮಾಗಿ ಇವಾಗ ಸ್ವಲ್ಪ ಕೆಲಸಗಳವೆ ಮುಗಿಸೋಣ. ಮತ್ತೇನಾದರೂ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಇನ್ಫಾರ್ಮೇಷನ್ಗಳು ಕಾಮೆಂಟ್ ಮಾಡಿ, ಅದರ ಪ್ರಯುಕ್ತ ವೀಡಿಯೋಗಳು ಮಾಡುವೆ. ಮತ್ತು ಸ್ವಲ್ಪ ವೈಬ್ರೇಷನ್ಸು ಇದೆ ಅಷ್ಟೇ, ಬೇರೆ ಏನು ಜಾಸ್ತಿ ಇಲ್ಲ ಹೇಳೋದು ಗಾಡಿ ಬಗ್ಗೆ. ಬಿಕಾಸ್ ಗಾಡಿ ಬಂದು ಸಿಂಪಲ್ಲಾಗಿ ಮಾಡಿರೋ, ಜಾಸ್ತಿ ಏನು ತುಂಬಿಲ್ಲ ಗಾಡಿ ಒಳಗೆ. ಸೊ ಎನಿ ಒನ್ ಕ್ಯಾನ್ ಡ್ರೈವ್ ಟು ಎನಿವೇರ್, ಕರೆಕ್ಟ್ ಇಂಗ್ಲೀಷು. ಹಿಡ್ಕೊಳಕ್ಕ ಚಳಿ ಗೊತ್ತು, ಈ ಕಪಲ್ಸ್ಗಳದು ಏನು ಹೊಟ್ಟೆ ಉರಿಸ್ತಾರಪ್ಪ. ಹೋಗ್ರಿ ಅಣ್ಣ, ಓಡ್ರಿ ನೋಡಿ. ಚಳಿಲಿ ಹಿಂಗೆಲ್ಲ ಹೋದರೆ ನಾವು ಸಿಂಗಲ್ಸ್ಗಳದ್ದು ಏನು ಮಾಡ್ಬೇಕು ಹೇಳ್ರಿ, ಒಟ್ಟು ಉರಿತದ್ರಿ. ಹೆಂಗೋ ಚೆನ್ನಾಗಿರಲಿ ಇರೋರಾದ್ರು, ಪಾಪ ಅವ್ರಿಗೇನಕ್ಕೆ ನಾವು ಕಣ್ಣು ಹಾಕೋದು. ಬಟ್ ಬಾಯ್ಸ್, ಅಟ್ಲೀಸ್ಟ್ ನೈಟ್ ಔಟ್ಗೆ ಒಂದು ಗಾಡಿ ಬೇಕು, ಮಿನಿಮಲ್ ಒಂದು 400cc ಗಾಡಿ ಆದರೂ. ಬಿಕಾಸ್ ಇದ್ರೊಳಗೆ ನೈಟ್ ಔಟ್, ಇದ್ರೊಳಗೆಲ್ಲ ನೈಟ್ ಔಟ್ ಮಾಡ್ತಾಯಿದ್ದೀನಿ. ಯೋಚನೆ ಮಾಡಿರಿ ಯಾವ ಥರ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಅಂತ. ಪರಿಸ್ಥಿತಿಗೇನಿಲ್ಲ, ಇಟ್ಸ್ ಆಬ್ವಿಯಸ್ಲಿ ಕವಾಸಕಿ. ಎಲ್ಗಾರ ತಗೊಂಡೋದ್ರೆ ಒಂದು ಬೆಲೆ ಇರುತ್ತೆ ಗಾಡಿನ. ಬಟ್ ನನಗೆ ಹೆಂಗೆ ಗೊತ್ತಾ, ಮನೇಲಿ 200 RC ಇದೆ. ಯಾಕಣ್ಣ ಹಂಗೆ ನೋಡ್ತಾ ಇದೆಯಾ? ಲೈಕ್ 200 RC ಇದೆ, ಬಟ್ ನನಗೆ ಆ ಪವರ್ ಏನು ಅನ್ನಿಸ್ತಾ ಇಲ್ಲ. 134 135ಗೆಲ್ಲ ರೆಡ್ ಲೈನ್ ಆಯ್ತಾ ಇರುತ್ತೆ ಅದು, ಲೈಕ್ GP ಎಡಿಷನ್ನು. ನನಗೆ ನಾವು 180 170 ಆ ಥರ ಕ್ರೂಸ್ ಮಾಡಿಬಿಟ್ಟು RC 390ಲಿ ನಂಗೆ ಆ ಸ್ಪೀಡ್ ಲಿಟ್ರಲ್ಲಿ ಏನು ಅನ್ನಿಸ್ತಾ ಇಲ್ಲ. ಸೊ ಐ ನೀಡ್ ಸಮ್ ಬಿಗ್ ಬೈಕ್. ಇಟ್ಸ್ ಟೈಮ್ ಟು ಅಪ್ಗ್ರೇಡ್ ಅನಿಸುತ್ತೆ. ಲೈಕ್ ಈ ಬೈಕ್ನ ಮಾರಲ್ಲ, ಯಾವ್ದಾದ್ರು ಈಸ್ಕೊಂಡ್ರು. ಬಟ್ ಹೇಳ್ತೀನಿ, ಲೈಕ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮಾನಿಟೈಸ್ ಮಾಡಿಸ್ರಿ. ಯೂಟ್ಯೂಬಲ್ಲಿ ಬಂದಿದ್ದು ಕಾಸು ಯೂಟ್ಯೂಬ್ಗೆ ಚೆಲ್ಲೋಣ ಅಷ್ಟೇ. ಸೊ ಬನ್ನಿ ಓಡೋಣ. ಮತ್ತು ಎಲ್ಲರಿಗೂ ಡೌಟ್ ಇದೆಯಲ್ವಾ, ನಂಗೆ ಯೂಟ್ಯೂಬಲ್ಲಿ ಇನ್ಕಮ್ ಬರ್ತಿದ್ಯಾ ಅಂತ. ಹೌದಾ ಇಲ್ವಾ? ನನಗೆ ಯೂಟ್ಯೂಬಲ್ಲಿ ಇನ್ಕಮ್ ಸೊ ಓಕೆ ಬೇಡ, ಇವಾಗ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಎಲ್ಲ ಒಂದೇ ವ್ಲಾಗಲ್ಲಿ ಹೇಳ್ಬಿಟ್ರೆ ನೀವು ಹೆಂಗೋ ವ್ಲಾಗ್ ನೋಡಲ್ಲ, ಸುಮ್ಮನೆ ಸಿಕ್ಕಾಗ್ಬಿಡುತ್ತೆ ಆಮೇಲೆ. ಸೊ ಬನ್ನಿ, ನಾನು ಒಂದೇ ಲೈಕ್ ಓಮನ ಮೀಟ್ ಆಗಬೇಕಾಯಿತು. ಸೊ ಇಲ್ಲಿ ಬಂದೆ ಓಮನ ಮೀಟ್ ಆಗೋಣ ಅಂತ. ಓಮನ ಮೀಟ್ ಆಗ್ಬಿಟ್ಟು ಮಾತಾಡ್ಸ್ಕೊಂಡು ಸ್ವಲ್ಪ ಓಡೋಣ. ಸೊ ಒಮ್ಮೆನಾಗಿ ಕಾಂಟೆಂಟ್ ಇಷ್ಟ ಆಯಿತು ಅನ್ಸುತ್ತೆ. ಸೊ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಲೈಕ್ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್. ಏನಪ್ಪ ಎಲ್ಲೆಲ್ಲೂ ಹುಡುಗಿರುಗಳು ಇಲ್ಲಿ ಚೆಲಾಟಗಳು ಆಡ್ತಾ ಇರ್ತಾರೆ ನಮ್ಮ ಕಾಲೇಜ್ ಹತ್ರ ಅಂತೂ. ಬಿಡ್ರಿ, ಏನೋ ಆಡಲಿ, ನಮಗಂತೂ ಇವಾಗ ಶೋಕಿ ಬೇಡ. ಲೈಫಲ್ಲಿ ಏನಾದರೂ ಸಾಧನೆ ಮಾಡೋವರೆಗೂ ಆ ಶೋಕಿ ಬೇಡ. ಮಾಡಿದ್ಮೇಲೆ ಇನ್ನೇನು ಬೈಕ್ ಶೋಕಿ, ಕಾರ್ ಶೋಕಿ ಬಂದಮೇಲೆ ಹುಡುಗಿರ ಕಡೆ ನಾವು ತಲೆ ಎತ್ತು ನೋಡಲ್ಲ. ನೋಡೋಣ ಮುಂದಕ್ಕೆ. ಸಾಲ್ ಗಾಟ್ ಪ್ಲ್ಯಾನ್. ಯಾರು ಬರಬೇಕು ಅಂತಿದ್ರೆ ಬರ್ತಾರೆ, ಹೋಗ್ಬೇಕು ಅಂತಿದ್ರೆ ಹೋಗ್ತಾರೆ. ಬರೋರು ಬರಲಿ, ಹೋಗೋರು ಹೋಗಲಿ. ಎವ್ರಿಥಿಂಗ್ ಗೋಸ್ ಗುಡ್ ವಿತ್ ಆರ್ ವಿತೌಟ್ ದೆಮ್. ಸೊ ಬನ್ನಿ, ಲೆಟ್ಸ್ ಗೋ.